ಇನ್ನೇನ್ ಮಾರ್ಚ್ ಕಂಪ್ಲೀಟ್ ಆಯ್ತು. ಏಪ್ರಿಲ್ ಫುಲ್ ಕೂಡ ಆಗೋಯ್ತು. ದೀಪಾವಳಿ ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಸ್ಪೀಡಾಗಿ ಬಂದ್ಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ. ರಾಮಾಯಣ ಗ್ಲಿಮ್ಸ್ ಇವತ್ತು ರಿಲೀಸ್ ಆಗಿದೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂತ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ರಣಬೀರ್ ಕಪೂರ್ ಅವರು ರಾಮನ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗಿಂದ ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ. ಹೇಗ್ ಕಾಣಿಸ್ಬೋದು ಅಂತ, ಸೂಟ್ ಆಗತ್ತಾ ಅಂತ. ಬಟ್ ಈಗ ನೋಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ವರ್ಕ್ ಆಗತ್ತೆ ಅಂತ ಅನಿಸ್ತಾ ಇದೆ. ವಿಜುವಲ್ಸ್ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತೋ ಏನೋ ಗೊತ್ತಿಲ್ಲ. ಒಂದೇ ಮಾತಲ್ಲಿ VFX ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಅಂದ್ರೆ ನಾನೇನ್ ಇಲ್ಲಿ ಸೇಫ್ ಆಗಿ ಮಾತಾಡೋಣ ಅಂತ ಹಾಗೆ ಮಾತಾಡ್ತಿಲ್ಲ. ಬಿಕಾಸ್ ಅದರ ವರ್ಕ್ ಅಷ್ಟು ಈಸಿ ಇರಲ್ಲ. ಅಂಡ್ ಬರೀ ಗ್ಲಿಮ್ಸ್ ನೋಡಿ ಚೆನ್ನಾಗಿಲ್ಲ ಅಂತಾನೂ ಹೇಳೋದಕ್ಕಾಗಲ್ಲ. ಬಟ್ ನನಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ, ಅದಂತೂ ನಿಜ. ನೋಡ್ಬೇಕು ಸಿನಿಮಾದಲ್ಲಿ ಹೇಗಿರುತ್ತೆ ಅಂತ. ರಾಮಾಯಣ ಅನ್ನೋದು ಒಂದು ಎಮೋಷನ್. ಕೆಲವೊಂದ್ಸಲ ಎಷ್ಟೇ ದುಡ್ಡು ಹಾಕಿ ಏನೇ ಮಾಡಿದ್ರು, ಎಷ್ಟೇ ಗ್ರ್ಯಾಂಡ್ ಆಗಿ ಮಾಡಿದ್ರು, ಒಂದ್ ಫೀಲ್ ಕ್ಯಾರಿ ಆಗ್ಬೇಕಲ್ವಾ? ಅಂದ್ರೆ ಅದು ರಿಯಲಿಸ್ಟಿಕ್ ಆಗಿ ಕಾಣೋ ತರ ಮಾಡಿದ್ರೆ ವರ್ಕ್ ಆಗತ್ತೆ. ರಾಮ ಅನ್ನೋ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಒಂದೊಳ್ಳೆ ಫೀಲ್ ಬರಬೇಕು, ಅದು ಬರ್ಲಿಲ್ಲ. ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಎಮೋಷನ್ ಮಿಸ್ ಆಯ್ತು ನನ್ಗೆ. ಐ ನೋ ಇವನೇನ್ ಹೀಗೆ ಹೇಳ್ತಿದ್ದಾನೆ ಅಂತ ನಿಮಗೆ ಅನ್ಸ್ಬೋದು, ಬಟ್ ನನ್ನ ಒಪಿನಿಯನ್ ಹೀಗಿದೆ. ಬಟ್ ಮ್ಯೂಸಿಕ್ ವರ್ಕ್ ತುಂಬಾ ಇಷ್ಟ ಆಯ್ತು ನನ್ಗೆ. ಈ ತರ ಸಿನಿಮಾಗಳಿಗೆ ಇದೇ ತರ ಮ್ಯೂಸಿಕ್ ವರ್ಕ್ ಆಗೋದು. ಇನ್ನು ಯಶ್ ಅವರು ಆಸ್ ರಾವಣ ಲಾಸ್ಟ್ಗೆ ಬರ್ತಾರೆ, ಇಷ್ಟ ಆಯ್ತು ನನ್ಗೆ. ಮತ್ತೆ ಈ ಒಂದು ಫ್ರೇಮ್ ಅಲ್ಲಿ ಸೀತೆ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ಕಾಣ್ತಾರೆ. ಮೇನ್ಲಿ ರಾಮ ಪಾತ್ರದ ಗ್ಲಿಮ್ಸ್ ಇದು. ಹೀಗೆ ಮೇನ್ ಕ್ಯಾರೆಕ್ಟರ್ ಗ್ಲಿಮ್ಸ್ ರಿಲೀಸ್ ಮಾಡ್ತಾ ಮಾಡ್ತಾ ಟ್ರೈಲರ್ ರಿಲೀಸ್ ಆಗ್ಬೋದೇನೋ. ಹಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಕ್ಟರ್ ಪೋಸ್ಟರ್ಸ್ ನ ನೋಡೋದ್ಕಿಂತ ಗ್ಲಿಮ್ಸ್ ಬಿಟ್ರೆ ಚೆನ್ನಾಗಿ ಪ್ರಮೋಟ್ ಆಗ್ಬೋದು. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಸುಮ್ಮನೆ ರೈಸ್ ಆಗಲ್ಲ. ಯಶ್ ಅವರು ಅಸೋಸಿಯೇಟ್ ಆಗಿದ್ದಾರೆ. VFX ವರ್ಕ್ ಮಾಡ್ತಾ ಇರೋರು ಡ್ಯೂನ್ ಮತ್ತೆ ಇಂಟರ್ಸ್ಟೆಲ್ಲರ್ ಅಂತ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿರೋರು. ಎಷ್ಟೋ ಸಿನಿಮಾಗಳು ರಾಮಾಯಣದ ಮೇಲೆ ಬಂದಿದೆ. ಇದು ಅದೇ ತರ ಅಂದ್ರೆ ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಈ ಸಿನಿಮಾ ಸ್ಕೇಲ್ ನೋಡಿ, ಈ ಗ್ಲಿಮ್ಸ್ ನೋಡಿ ಬೇಜಾರಾಯ್ತು. ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇವನಿಗೆ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬೈ ಬೈ.